ಸಂಜಯ್ ರಾವತ್ಗೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ. ಶಿವಸೇನೆ ನಾಯಕ ಸಂಜಯ್ ರಾವತ್ಗೆ ಇಡಿ ಸಮನ್ಸ್. ನಾಳೆ ಬೆಳಗ್ಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್ ಜಾರಿಯಾಗಿದೆ. ಮೊದಲೇ ರಾಜಕೀಯ ಹೈಡ್ರಾಮಾ ಮಹಾರಾಷ್ಟ್ರದಲ್ಲಿ. ಈ ಮಧ್ಯೆ ಹೊಸ ಟ್ವಿಸ್ಟ್. ಸಂಜಯ್ ರಾವತ್ಗೆ ಬಿಗ್ ಶಾಕ್. ರೆಬೆಲ್ಸ್ ವಿರುದ್ಧ ತಿರುಗಿ ಬಿದ್ದಿದ್ರು ಸಂಜಯ್ ರಾವತ್. ಈಗ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ನಾಳೆ ಬೆಳಿಗ್ಗೆ ವಿಚಾರಣೆಗೆ ಹಾಜರಾಗುವಂತೆ ಸಂಜಯ್ ರಾವತ್ಗೆ ಇಡಿ ಸಮನ್ಸ್ ಜಾರಿಯಾಗಿದೆ. ಭೂ ವಿವಾದ ಕೇಸ್ನಲ್ಲಿ ಸಂಜಯ್ ರಾವತ್ಗೆ ಸಮನ್ಸ್. ಶಿವಸೇನೆಯ ಟ್ರಬಲ್ ಶೂಟರ್ ಸಂಜಯ್ ರಾವತ್. ಶಿಂದೆ ಬಣ ಶಿವಸೇನೆಯಿಂದ ಹೊರಬಂದ ಹಿನ್ನೆಲೆಯಲ್ಲಿ ರೆಬೆಲ್ಸ್ ವಿರುದ್ಧ ತಿರುಗಿ ಬಿದ್ದಿದ್ದು. ಈಗ ಸಂಜಯ್ ರಾವತ್ಗೆ ಬಿಗ್ ಶಾಕ್ ತಗಲಿರುವಂತದ್ದು ಇಡಿ ಸಮನ್ಸ್. ಭೂ ಹಗರಣದಲ್ಲಿ ಸಂಜಯ್ ರಾವತ್ಗೆ ಸಮನ್ಸ್ ಜಾರಿಯಾಗಿದೆ. ನಾಳೆಯೇ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದೆ ಜಾರಿ ನಿರ್ದೇಶನಾಲಯ. ಶಿವಸೇನೆಯ ರಾಜ್ಯಸಭಾ ಸದಸ್ಯ ಸಂಜಯ್ ರಾವತ್ ಶಿವಸೇನೆಯ ಟ್ರಬಲ್ ಶೂಟರ್ ಅಂತಲೇ ಕರೆಸ್ಕೊಳ್ತಾರೆ. ಆದ್ರೆ ಈ ಬಾರಿ ರೆಬೆಲ್ಸ್ ವಿರುದ್ಧ ತಿರುಗಿ ಬಿದ್ದಿದ್ದು. ಠಾಕ್ರೆ ಪರವಾಗಿ ವಾದಿಸ್ತಾ ಇದ್ದಂತಹ ಸಂಜಯ್ ರಾವತ್ಗೆ ಈಗ ಬಿಗ್ ಶಾಕ್ ತಗಲಿರುವಂತದ್ದು. ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿದೆ. ಭೂ ವಿವಾದ ಕೇಸ್ನಲ್ಲಿ ನಾಳೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಉದ್ಧವ್ ಠಾಕ್ರೆಯ ಆಪ್ತ ಶಿವಸೇನೆಯ ರಾಜ್ಯಸಭೆಯ ಸದಸ್ಯ ಸಂಜಯ್ ರಾವತ್. ಶಿಂದೆ ಬಣ ಠಾಕ್ರೆ ವಿರುದ್ಧ ಬಂಡಾಯ ಎದ್ದಾಗಿನಿಂದಲೂ ಕೂಡ ಠಾಕ್ರೆ ಪರವಾಗಿಯೇ ಬಲವಾಗಿ ನಿಂತಿದ್ದ ಸಂಜಯ್ ರಾವತ್ ರೆಬೆಲ್ಸ್ ವಿರುದ್ಧ ತಿರುಗಿ ಬಿದ್ದಿದ್ರು. ಈಗ ರಾವತ್ಗೆ ಬಿಗ್ ಶಾಕ್ ಕೊಟ್ಟಿರುವಂತದ್ದು ಇಡಿ. ಈ ಬೆಳವಣಿಗೆಯ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾತು ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಭಾರಿ ರಾಜಕೀಯ ಹೈಡ್ರಾಮಾ ನಡೀತಾ ಇದೆ ಮಹಾರಾಷ್ಟ್ರದಲ್ಲಿ. ಈ ಮಧ್ಯೆ ಸಂಜಯ್ ರಾವತ್ಗೆ ಇಡಿ ಸಮನ್ಸ್. ಈ ಬೆಳವಣಿಗೆಯನ್ನು ಏನಂತ ವಿಶ್ಲೇಷಿಸಬಹುದು ಅಂತ? ಪ್ರತಿಮಾ, ಹಿಂದೆ ಕೂಡ ಸಂಜಯ್ ರಾವತ್ ಅವರ ಅಲಿಬಾಗ್ನಲ್ಲಿ ಇದೆ ಎನ್ನಲಾಗಿರ್ತಕ್ಕಂಥ ಫ್ಲ್ಯಾಟ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸ್ ಕೂಡ ಅವರ ವಿರುದ್ಧ ದಾಖಲಾಗಿತ್ತು. ಅದರ ಆಧಾರದ ಮೇಲೆ ಇಡಿ ಒಂದು ಸಮನ್ಸನ್ನು ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸನ್ನು ನೀಡಿದೆ. ಬಟ್ ಅದರ ಟೈಮಿಂಗ್ ತುಂಬ ಕುತೂಹಲವನ್ನು ಮತ್ತು ಚರ್ಚೆಗೂ ಕೂಡ ಕಾರಣವಾಗಿದೆ. ಯಾಕಂದರೆ ಸಂಜಯ್ ರಾವತ್ ಉದ್ಧವ್ ಠಾಕ್ರೆ ಪರ ಸತತವಾಗಿ ಕಳೆದ ಒಂದು ವಾರದಿಂದ ಟೆಲಿವಿಷನ್ ಚಾನೆಲ್ಗಳ ಎದುರು, ಶರದ್ ಪವಾರ್ ಎದುರು, ಮಿತ್ರ ಪಕ್ಷಗಳ ಜೊತೆ ಬ್ಯಾಟಿಂಗ್ ಮಾಡ್ತಾ ಇರ್ತಕ್ಕಂಥ ಏಕೈಕ ಶಿವಸೈನಿಕ ಅಂದರೆ ಅದು ಸಂಜಯ್ ರಾವತ್. ಸಂಜಯ್ ರಾವತ್ ಬಿ ಜೆ ಪಿ ಸರ್ಕಾರದ ವಿರುದ್ಧ ಮತ್ತು ಬಿ ಜೆ ಪಿ ವಿರುದ್ಧ ಕೂಡ ಸಾಕಷ್ಟು ಟೀಕೆಗಳನ್ನು ಮಾಡ್ತಾಯಿದ್ರು. ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಜೊತೆಗಿನ ಏನೊಂದು ಮೈತ್ರಿ ಆರಂಭ ಆಯಿತು. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಸಂಜಯ್ ರಾವತ್ ಅನ್ನೋದನ್ನು ಹೇಳಲಾಗತ್ತೆ. ಆ ಸಂಜಯ್ ರಾವತ್ ಅವರಿಗೆ ನಾಳೆ ಇಡಿಯ ವಿಚಾರಣೆಗೆ ಹಾಜರಾಗುವಂತೆ ಏನು ಸಮನ್ಸನ್ನು ಕಳಿಸಲಾಗಿದೆ, ಅದು ಸಾಕಷ್ಟು ಕುತೂಹಲಕ್ಕೂ ಕಾರಣವಾಗಿದೆ ಮತ್ತು ಚರ್ಚೆಗೂ ಕೂಡ ಕಾರಣವಾಗುತ್ತೆ. ಯಾಕಂದರೆ CBI, ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಳನ್ನು BJP ದುರ್ಬಳಕೆ ಮಾಡಿಕೊಳ್ಳುತ್ತೆ ಎನ್ನುವ ವಿಪಕ್ಷಗಳ ಆರೋಪಗಳ ಮಧ್ಯೆ ಮಹಾರಾಷ್ಟ್ರದಲ್ಲಿ ಇಷ್ಟೊಂದು ದೊಡ್ಡ ರಾಜಕೀಯ ಹೈಡ್ರಾಮಾ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹುತೇಕ ಇವತ್ತು ಸಂಜೆಯಿಂದ ನಾಳೆಯವರೆಗಿನ ಏನೊಂದು ಟೈಮಿಂಗ್ ಇದೆ, ಅದು ತುಂಬ ಕ್ರೂಷಿಯಲ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಸುಪ್ರೀಂ ಕೋರ್ಟ್ ಬಹುತೇಕ ಮಧ್ಯಾಹ್ನ 2:30ರಿಂದ 3 ಗಂಟೆಯ ಒಳಗಡೆ ಈ ಪ್ರಕರಣದ ಬಗ್ಗೆ ತನ್ನ ಆದೇಶವನ್ನು ನೀಡಿದ ನಂತರ ಮುಂಬೈನಲ್ಲಿ ಬೆಳವಣಿಗೆಗಳು ನಡೀಲಿವೆ ಅಂತಕ್ಕಂಥದ್ದು ಸ್ಪಷ್ಟ. ಇದೆಲ್ಲದರ ಮಧ್ಯೆ ಸಂಜಯ್ ರಾವತ್ಗೆ ನೀಡಿರ್ತಕ್ಕಂಥ ಏನೊಂದು ಅಲಿಬಾಗ್ನ 4 ಫ್ಲ್ಯಾಟ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಇಡಿಯ ಸಮನ್ಸ್ ಇದೆ, ಇದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಅಷ್ಟೇ ಅಲ್ಲ, ಇನ್ನಷ್ಟು ರಾಜಕೀಯ ತೂತು ಮೆಮೆಗೂ ಕೂಡ ಕಾರಣವಾಗಲಿದೆ. ಪ್ರತಿಮಾ, ಸಂಜಯ್ ರಾವತ್ ಆರಂಭದಿಂದಲೂ ತಾವು ಹೇಳಿದಂತೆ ಪ್ರಶಾಂತ್ ಪ್ರಮುಖವಾಗಿ ಠಾಕ್ರೆ ಪರವಾಗಿ ನಿಂತಂಥವರು ಬಿಜೆಪಿಯ ವಿರುದ್ಧ ಇರ್ಬೋದು ಅಥವಾ ಈಗ ಶಿಂದೆ ಬಣದ ವಿರುದ್ಧ ಕೂಡ ಬಹಳಷ್ಟು ಮಾತುಗಳನ್ನು ಆಡ್ತಾ ಇದ್ರು. ತಾವು ಹೇಳ್ದಂಗೆ ಈಗ ರಾಜಕೀಯ ಲೋಕದಲ್ಲಿ ಬಹಳ ದೊಡ್ಡ ಚರ್ಚಿತ ವಿಷಯ ಅಂತಂದ್ರೆ ಅದೇನೆ.
ED-IT ಬಳಕೆ ಮಾಡ್ಕೊಳ್ಳುತ್ತೆ ಕೇಂದ್ರ ಅಂತ, ಅದಕ್ಕೆ ಪುಷ್ಟಿ ಕೊಡುತ್ತೆ, ಇನ್ನಷ್ಟು ತೂತು ಮೇಮೆ ಆಗುತ್ತೆ ಅಂತಂದ್ರೆ ರಾವತ್ ಸುಮ್ಮನಾಗ್ತಾರೆ ಅಂತ ಅನ್ಸುತ್ತೆ. ನೋಡಿ ಪ್ರತಿಭಾ, ಸಂಜಯ್ ರಾವತ್ ಸತತವಾಗಿ 1 ವಾರಗಳಿಂದ ಉದ್ಧವ್ ಠಾಕ್ರೆಯನ್ನು ಒಂದು ಕಡೆ ಸಮರ್ಥಿಸ್ಕೊಳ್ತಾ ಇದ್ದಾರೆ, ಇನ್ನೊಂದು ಕಡೆ ಏಕನಾಥ್ ಶಿಂದೆ ಬಣದ ಶಾಸಕರ ವಿರುದ್ಧ ಕೂಡ ಇವತ್ತು ಬೆಳಗ್ಗೆ 10 ಗಂಟೆಗೆ ಅವರೊಂದು ಪತ್ರಿಕಾಗೋಷ್ಠಿ ನಡೀತು. ಅದರಲ್ಲಿ 52 ಶಾಸಕರು ಬೇಕಾದರೆ ಒಂದು ಕಡೆ ಹೋಗಲಿ, ನಮಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅನ್ನುವ ಮಾತನ್ನು ಸಂಜಯ್ ರಾವತ್ ಹೇಳ್ತಾ ಇದ್ದರು. ಅಷ್ಟು ಕಠೋರವಾಗಿ ಮೊನಚು ಮಾತನಾಡ್ತಾರೆ ಸಂಜಯ್ ರಾವತ್. ಅಷ್ಟೇ ಅಲ್ಲ, ಇವತ್ತು ಮಹಾರಾಷ್ಟ್ರದ ಏನೊಂದು ಶಿವಸೇನೆಯ ಮುಖವಾಣಿ ಇದೆ ಸಾಮ್ನಾ, ಆ ಸಾಮ್ನಾದ ಎಡಿಟೋರಿಯಲನ್ನು ಕೂಡ ಇವತ್ತು ಸಂಜಯ್ ರಾವತ್ ತುಂಬ ಕಟುವಾದ ಶಬ್ದಗಳಲ್ಲಿ ಬರೆದಿದ್ದಾರೆ. ಬಾಳ್ ಠಾಕ್ರೆ ಬಗ್ಗೆ ಇರ್ಬೋದು, ಏಕನಾಥ್ ಶಿಂದೆ ಬಣದ ಒಟ್ಟಾರೆ ಪಾಲಿಟಿಕ್ಸ್ನ ಬಗ್ಗೆ ಇರ್ಬೋದು, BJPಯ ಹಸ್ತಕ್ಷೇಪದ ಬಗ್ಗೆ ಇರ್ಬೋದು, ಈ ಒಂದು ರಾಜಕೀಯವಾಗಿರ್ತಕ್ಕಂಥ ಹಗ್ಗ ಜಗ್ಗಾಟದ ಮಧ್ಯೆ ನಾಳೆ ಅಪಿಯರ್ ಆಗುವಂತೆ ED ನೀಡಿರ್ತಕ್ಕಂಥ ಏನೊಂದು ಸಮನ್ಸ್ ಇದೆ, ಇದು ಸಾಕಷ್ಟು. ಅದರ ಟೈಮಿಂಗ್ ನೋಡಿ, ಪ್ರಕರಣ ಏನು ಹೊಸತಲ್ಲ. ಪ್ರಕರಣ ಅಲಿಬಾಗ್ನ ಫ್ಲ್ಯಾಟ್ಗಳ ಬಗ್ಗೆ ಈಗಾಗಲೇ ED ಒಂದು ನೋಟಿಸನ್ನು ಅವ್ರಿಗೆ ಕೊಟ್ಟಿತ್ತು, ವಿಚಾರಣೆಗೆ ಹಾಜರಾಗುವಂತೆ ಕೂಡ ಹೇಳಿತ್ತು. ಆದರೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನೀಡಿರ್ತಕ್ಕಂಥ ಏನೊಂದು ಸಮನ್ಸ್ ಇದೆ, ಅದು ಸಾಕಷ್ಟು ಕುತೂಹಲವನ್ನು ಕೆರಳಿಸುತ್ತೆ. ಯಾಕಂದರೆ ವಿಪಕ್ಷಗಳ ಸತತವಾಗಿರ್ತಕ್ಕಂಥ ಒಂದು ದಾಳಿ ಅಥವಾ ಒಂದು ಟೀಕೆ ಇರತಕ್ಕಂಥದ್ದು ED, CBI ಮತ್ತು IT-ಯ ನೋಟಿಸ್ಗಳು, IT-ಯ ತನಿಖೆಗಳ ಬಗ್ಗೆ. ಹಿಂದೆ ಕೂಡ ನಿಮ್ಗೆ ನೆನಪಿದ್ರೆ ಮಹಾರಾಷ್ಟ್ರದ ಒಟ್ಟಾರೆ ಪಾಲಿಟಿಕ್ಸ್ ಬೆಂಗಳೂರಿಗೆ ಶಿಫ್ಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಗುಜರಾತ್ನ ಪಾಲಿಟಿಕ್ಸ್ ಬೆಂಗಳೂರಿಗೆ ಶಿಫ್ಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗಲ್ಟನ್ ರೆಸಾರ್ಟ್ನಲ್ಲಿ DK ಶಿವಕುಮಾರ್ ಅವರನ್ನು ಹೋಸ್ಟ್ ಮಾಡಿದರು ಅನ್ನುವ ಕಾರಣಕ್ಕೆ ಈ ದಾಳಿ ನಡೀತು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಆರೋಪವಾಗಿತ್ತು. ಅದೆಲ್ಲದರ ಮಧ್ಯೆ ಸಂಜಯ್ ರಾವತ್ಗೂ ಕೂಡ ಅದರ ಟೈಮಿಂಗ್ ಏನಿದೆ ಅದು ಸಾಕಷ್ಟು ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಪ್ರಶಾಂತ್, ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡಿತೀನಿ. ಬಹಳ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಮಹಾರಾಷ್ಟ್ರ ಹೈಡ್ರಾಮಾಗೆ. ನಮ್ಮದೇ ಅಧಿಕೃತ ಶಿವಸೇನೆ ಅಂತ ಶಿಂದೆ ಬಣ ಹೇಳಿದ್ದು, ನಾವು ಅಘಾಡಿ ಮೈತ್ರಿಯನ್ನ ಕಳಚಿಕೊಂಡಿದ್ದೇವೆ, ಮೈತ್ರಿ ಸರ್ಕಾರದಿಂದ ನಾವು ಹೊರಬಂದಿದ್ದೇವೆ ಅಂತ ಸುಪ್ರೀಂ ಕೋರ್ಟ್ಗೆ ಶಿಂದೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಉಲ್ಲೇಖ ಆಗಿದೆ. ಡೆಪ್ಯೂಟಿ ಸ್ಪೀಕರ್ ಏಕಪಕ್ಷೀಯ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ. ಶಾಸಕಾಂಗನ ನಾಯಕನ ಆಯ್ಕೆಗೂ ಕೂಡ ನಮ್ಮ ವಿರೋಧ ಇದೆ. ಅಜಯ್ ಚೌಧರಿಯನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ನೇಮಿಸಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಶಿಂದೆ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಶಿಂದೆ ಈ ವಾದವನ್ನ ಮಾಡಿದ್ದು, ಮೈತ್ರಿ ಸರ್ಕಾರದಿಂದ ಅಂದ್ರೆ ಅಘಾಡಿ ಮೈತ್ರಿಯಿಂದ ನಾವು ಹೊರ ಬಂದಿದ್ದೇವೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ ಶಿಂದೆ. ನಮ್ಮದೇ ಅಧಿಕೃತ ಶಿವಸೇನೆ ಅಂತ ಶಿಂದೆ ಬಣ ಉಲ್ಲೇಖಿಸಿದೆ. ಹೈಡ್ರಾಮಾ ಇನ್ನು ಯಾವೆಲ್ಲ ತಿರುವನ್ನ ಪಡೆದುಕೊಳ್ಳುತ್ತೆ, ಕೋರ್ಟ್ ಅಂಗಳದಲ್ಲಿ ಏನಾಗುತ್ತೆ ಎನ್ನುವಂತಹ ಕುತೂಹಲ. ಶಿವಸೇನೆ ವರ್ಸಸ್ ಶಿಂದೆ ಸೇನೆಯ ಈ ಹಗ್ಗ ಜಗ್ಗಾಟದಲ್ಲಿ ಅಘಾಡಿಯಿಂದ ಹೊರ ಬಂದಿದ್ದೇವೆ ಅಂತ ಅಧಿಕೃತವಾದಂತಹ ಹೇಳಿಕೆ ಶಿಂದೆ ಬಣದಿಂದ, ಅದು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಉಲ್ಲೇಖ ಆಗಿರೋದ್ರಿಂದ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಪ್ರಮುಖವಾಗಿ ಶಿಂದೆ ಕೇಳ್ತಿರೋದು, ಡೆಪ್ಯೂಟಿ ಸ್ಪೀಕರ್ ಏಕಪಕ್ಷೀಯ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ, 16 ಶಾಸಕರಿಗೆ ಅವರು ನೀಡಿರುವಂತಹ ನೋಟಿಸ್ಗೆ ತಡೆ ಕೊಡಬೇಕು, ಅದರ ಜೊತೆಗೆ ಶಾಸಕಾಂಗ ನಾಯಕನ ಆಯ್ಕೆಗೂ ಕೂಡ ನಮ್ಮ ವಿರೋಧ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಶಿಂದೆ. ಎಸ್, ಈ ಬಗ್ಗೆ ಮಾಹಿತಿ ಪಡೆಯೋಣ. ಪ್ರಶಾಂತ್ ನಾತು ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಆಗಿರುವ ಉಲ್ಲೇಖ ಏನಿದೆ, ಅಘಾಡಿ ಮೈತ್ರಿಯನ್ನು ನಾವು ಕಳಚಿಕೊಂಡಿದ್ದೇವೆ ಅಂತ, ಅಂದ್ರೆ ಅಧಿಕೃತವಾಗಿ ಒಂದು ಸ್ಪಷ್ಟವಾದ ಅವರ ನಿಲುವು ಏನು ಅನ್ನೋದು ಇಲ್ಲಿ ಪ್ರಕಟ ಆಗ್ತಾ ಇದೆ. ಇದನ್ನ ಸುಪ್ರೀಂ ಯಾವ ರೀತಿಯಲ್ಲಿ ಪರಿಗಣಿಸಬಹುದು ಅಂತ ನೋಡಿ ಪ್ರತಿಮಾ, ಈಗಾಗಲೇ ಏಕನಾಥ್ ಶಿಂದೆ ಬಣ ತನ್ನ ಇಂಟೆಂಟನ್ನು ಸ್ಪಷ್ಟಪಡಿಸಿದೆ. ನಾವು ಶಿವಸೇನೆಯ ಪ್ರಮುಖ ಏನಂದ್ರೆ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರ ಪಕ್ಷದ ಶಾಸಕರಾಗಿದ್ದರೂ ಕೂಡ ನಮಗೆ ಮಹಾರಾಷ್ಟ್ರ ವಿಕಾಸ್ ಅಘಾಡಿಯ ಜೊತೆಗಿನ ಮೈತ್ರಿ ನಮಗೆ ಮಾನ್ಯತೆ ಇಲ್ಲ. ಆ ಕಾರಣಕ್ಕೋಸ್ಕರ ನಾವು ಶಿವಸೇನೆಯ 2/3ರಷ್ಟು ಬಹುಮತ ಇರತಕ್ಕಂಥ ಶಾಸಕರು ಮಹಾರಾಷ್ಟ್ರ ವಿಕಾಸ್ ಅಘಾಡಿಗೆ ನೀಡಿರ್ತಕ್ಕಂಥ ಬೆಂಬಲವನ್ನು ಹಿಂತೆಗೆದುಕೊಳ್ತಿದ್ದೀವಿ ಅಂತಕ್ಕಂಥದ್ದನ್ನು ರಾಜ್ಯಪಾಲರಿಗೆ ಕಳಿಸಿರ್ತಕ್ಕಂಥ ಪತ್ರದಲ್ಲೂ ಕೂಡ ಏಕನಾಥ್ ಶಿಂದೆ ಬಣ ಉಲ್ಲೇಖಿಸಿದೆ. ಅದರ ಒಂದು ಪ್ರತಿಯನ್ನು ಸುಪ್ರೀಂ ಕೋರ್ಟ್ನ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಅದನ್ನು ಲಗತ್ತಿಸಲಾಗಿದೆ.
ಪ್ರಮುಖವಾಗಿರ್ತಕ್ಕಂಥದ್ದು ಏಕನಾಥ್ ಶಿಂದೆ ಬಣ ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸ್ತಕ್ಕಂಥದ್ದು. ನಮ್ಮ ಬಳಿ 2/3 ಮೆಜಾರಿಟಿ ಇದೆ. ಶಾಸಕರ ಒಟ್ಟಾರೆ ಶಿವಸೇನೆಯ ಸ್ಟ್ರೆಂತನ್ನು ತೆಗೆದುಕೊಂಡಾಗ ವಿ ಹ್ಯಾವ್ 2/3 ಮೆಜಾರಿಟಿ. ಹೀಗಾಗಿ 10th ಶೆಡ್ಯೂಲ್ ನಮಗೆ ಅಪ್ಲಿಕೇಬಲ್ ಆಗಬಾರ್ದು ಅಂತಕ್ಕಂಥದ್ದು ಪ್ರಮುಖವಾಗಿ ಏಕನಾಥ್ ಶಿಂದೆ ಬಣ ಸುಪ್ರೀಂ ಕೋರ್ಟ್ನಲ್ಲಿ ಕೇಳಿಕೊಳ್ತಾ ಇರತಕ್ಕಂಥ ಅಂಶ. 10th ಶೆಡ್ಯೂಲ್ ಅಪ್ಲಿಕೇಬಲ್ ಆಗಬಾರ್ದು ಅಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ, ಯಾಕಂದರೆ ನಮ್ಮ ಬಳಿ ಶಾಸಕರ ಬಹುಮತ ಇದೆ, 55ರಲ್ಲಿ 40 ಶಾಸಕರು ನಮ್ಮ ಬಳಿ ಇದ್ದಾರೆ. ಆದರೂ ಡೆಪ್ಯೂಟಿ ಸ್ಪೀಕರ್ ಅಸಂವಿಧಾನಿಕವಾಗಿ ನಮ್ಮ ವಿರುದ್ಧ ಡಿಸ್ಕ್ವಾಲಿಫಿಕೇಷನ್ ಪಿಟಿಷನನ್ನು ಏನು ಶಿವಸೇನೆ ಮೂವ್ ಮಾಡಿದೆ ಉದ್ಧವ್ ಠಾಕ್ರೆ ಬಣ, ಅದಕ್ಕಾಗಿ ನಮ್ಮ ವಿರುದ್ಧ ನೋಟಿಸ್ ಕೊಟ್ಟಿದ್ದಾರೆ. ಹೀಗಾಗಿ ನಮಗೆ ರಕ್ಷಣೆಯನ್ನು ನೀಡಬೇಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಏಕನಾಥ್ ಶಿಂದೆ ಬಣ ಕೇಳಿಕೊಂಡಿದೆ. ಡೆಪ್ಯೂಟಿ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಯಾರ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಯಾಗುತ್ತೋ ಅವರು ನಿರ್ಣಯವನ್ನು ತೆಗೆದುಕೊಳ್ಳೋ ಹಾಗಿಲ್ಲ ಅನ್ನೋದು ಏಕನಾಥ್ ಶಿಂದೆ ಬಣದ ವಾದ. ಇದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇದಕ್ಕೆ ತೀರಾ ಹತ್ತಿರದಲ್ಲಿರ್ತಕ್ಕಂಥ ಒಂದು ಪ್ರಕರಣವನ್ನು ನಾವು ತೆಗೆದುಕೊಳ್ಳೋದಾದರೆ ಪ್ರತಿಮಾ, ಅದು ಅರುಣಾಚಲ್ ಪ್ರದೇಶದ ಪ್ರಕರಣ 2016ರಲ್ಲಿ. ಅರುಣಾಚಲ್ ಪ್ರದೇಶದಲ್ಲೂ ಕೂಡ ಕಾಂಗ್ರೆಸ್ನ ಕೆಲ ಶಾಸಕರು ಹೊರಗಡೆ ಬಂದು 21 ಶಾಸಕರು ಹೊರಗಡೆ ಬಂದು ಪ್ರತ್ಯೇಕವಾಗಿರ್ತಕ್ಕಂಥ ಬಣವನ್ನು ರಚಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆಗಿನ ಸ್ಪೀಕರ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಅದು ಅವಿಶ್ವಾಸ ಗೊತ್ತುವಳಿ ಮಂಡನೆಯ ಹೊರತಾಗಿಯೂ ಅವರು ನಿರ್ಣಯವನ್ನು ತೆಗೆದುಕೊಂಡು ಡಿಸ್ಕ್ವಾಲಿಫಿಕೇಷನ್ ಪಿಟಿಷನನ್ನು ಮೂವ್ ಮಾಡಿದಾಗ ನೋಟಿಸ್ ಕೊಟ್ಟರು ಅಂತಕ್ಕಂಥದ್ದನ್ನು 21 ಶಾಸಕರು ಸುಪ್ರೀಂ ಕೋರ್ಟ್ಗೆ ಈ ಪ್ರಕರಣ ಬಂದಿತ್ತು. ಸುಪ್ರೀಂ ಕೋರ್ಟ್ ಇದರಲ್ಲಿ ಒಂದು ಮಹತ್ವದ ತೀರ್ಮಾನವನ್ನು ನೀಡಿತ್ತು. ಅವಿಶ್ವಾಸ ಗೊತ್ತುವಳಿ ಸ್ಪೀಕರ್ ವಿರುದ್ಧ ಮಂಡನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಿಲ್ಲ ಅಂತಕ್ಕಂಥದ್ದು. ಆದರೆ ಅದರಲ್ಲಿ ಬದಲಾವಣೆ ಏನು ಮಹಾರಾಷ್ಟ್ರ ಮತ್ತು ಅರುಣಾಚಲ್ ಪ್ರದೇಶದಲ್ಲಿ ಎರಡೂ ಪ್ರಕರಣಗಳಲ್ಲಿ ಅಂತಕ್ಕಂಥದ್ದು ನೋಡಿದಾಗ 14 ದಿನಗಳ ನೋಟಿಸನ್ನು ಕೊಡಬೇಕು ಅಂತಕ್ಕಂಥದ್ದು ಬಹುತೇಕ ಎಲ್ಲ ವಿಧಾನಸಭೆಗಳ ಪ್ರೊಸೀಜರ್ ರೂಲ್ಸ್ನಲ್ಲಿದೆ. ಆದರೆ ವಿಧಾನಸಭೆಯ ಅಧಿವೇಶನವನ್ನು ಕನ್ವೀನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ನೋಟಿಸನ್ನು ನೀಡಬೇಕು ಅಂತಕ್ಕಂಥದ್ದಿದೆ. ನಂಬರ್ 1. ನಂಬರ್ 2, ಯಾರು ಈ ನೋಟಿಸನ್ನು ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಸ್ವಲ್ಪ ಮಟ್ಟಿಗಿನ ಗೊಂದಲ ಇದ್ದ ಹಾಗೆ ಕಾಣ್ತಾ ಇದೆ ಪ್ರತಿಮಾ. ಯಾವುದೇ ಗೊಂದಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನಿನ ವ್ಯಾಖ್ಯೆ ಪರಿವ್ಯಾಖ್ಯೆಗಳಿಗೆ ಅಂತಿಮ ತೆರೆ ಎಳಿಬೇಕಾಗಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್. ಹೀಗಾಗಿ ಪ್ರಶಾಂತ್, ಮತ್ತೊಂದು ಬೆಳವಣಿಗೆ ಆಗ್ತಾ ಇದೆ ಈ ಮಧ್ಯೆ. ಶಿಂದೆ ಬೆಂಬಲ ವಾಪಸ್ಸು ಬೆನ್ನಲ್ಲೇ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಶಿಂದೆ ಬಣದ ಸಚಿವರ ಪದಚ್ಯುತಿಗೊಳಿಸಿದ್ದಾರೆ ಸಿಎಂ ಉದ್ಧವ್ ಠಾಕ್ರೆ. ಶಿಂದೆ ಬಣದ 8 ಸಚಿವರಿಗೆ ಸಿಎಂ ಉದ್ಧವ್ ಕೋಕ್. ಶಿಂದೆ ಜೊತೆ ಗುವಾಹಟಿಯಲ್ಲಿದ್ದಾರೆ 8 ಸಚಿವರು. ಈಗ ಶಿಂದೆ ಬಣದಲ್ಲಿರುವಂತಹ ಸಚಿವರನ್ನ ಪದಚ್ಯುತಿಗೊಳಿಸಿದ್ದಾರೆ ಸಿಎಂ ಉದ್ಧವ್ ಠಾಕ್ರೆ. 8 ಸಚಿವರಿಗೆ ಸಿಎಂ ಉದ್ಧವ್ ಕೋಕ್ ಕೊಟ್ಟಿದ್ದಾರೆ. 8 ಸಚಿವರನ್ನ ಅವರ ಖಾತೆಯಿಂದ ಪದಚ್ಯುತಿಗೊಳಿಸಿ ಠಾಕ್ರೆ ಸೇಡ್ ತೀರಿಸಿಕೊಳ್ತಾ ಇದ್ದಾರೆ. ಶಿವಸೇನೆ ವರ್ಸಸ್ ಶಿಂದೆ ಸೇನೆಯ ಮಹಾಯುದ್ಧ ತಾರಕಕ್ಕೆ ಏರ್ತಾ ಇರುವಂತದ್ದು 8 ಸಚಿವರು ಶಿಂದೆ ಜೊತೆ ಗುವಾಹಟಿಯಲ್ಲಿದ್ದು ಅವರನ್ನ ಪದಚ್ಯುತಿಗೊಳಿಸಿ ಈಗ ಠಾಕ್ರೆ ತಮ್ಮ ಸೇಡ್ ತೀರಿಸಿಕೊಳ್ತಾ ಇದ್ದಾರೆ. ಶಿವಸೇನೆಯ 2/3ಗಿಂತ ಜಾಸ್ತಿ ಶಾಸಕರು ಶಿಂದೆ ಜೊತೆನೆ ಗುರುತಿಸಿಕೊಂಡಿರುವಂಥದ್ದು, ಶಿಂದೆ ಬಣದಲ್ಲೇ ಇದ್ದಾರೆ. ಏಕಾಂಗಿಯಾಗಿರುವಂತಹ ಉದ್ಧವ್ ಕಾನೂನಾತ್ಮಕವಾಗಿ ಏನೇನು ಮಾಡಬಹುದು ಅಂತ ನೋಡ್ತಿದ್ದಾರೆ. ಒಟ್ಟಾರೆಯಾಗಿ ಈ ಮಹಾಯುದ್ಧ ತಾರಕಕ್ಕೇರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.